ಹಿರನವಾಡಿ ಪಟ್ಟಣ ಪಂಚಾಯತಿ ಗ್ರಾಮ ಒಂದು ಸಣ್ಣ ಗ್ರಾಮ ಖಾದ್ರವಾಡಿ ಅಂತೇಳಿದೆ. ಆ ಖಾದ್ರವಾಡಿ ಗ್ರಾಮದೊಳಗೆ ಗೌಟನ್ ಏರಿಯಾ ಅಂತೇಳಿ ಒಂದು 15 ಎಕರೆ ಜಮೀನಿದೆ. 15 ಎಕರೆ ಜಮೀನೊಳಗೆ ಈ ಕಚರಾ ಡಿಪೋ ಅಂತೇಳಿ ಪಟ್ಟಣ ಪಂಚಾಯತಿಯವರು ಅದನ್ನು ಆರ್ಡರ್ ಮಾಡಿ ನಿನ್ನೆ ಮೆಜರ್ಮೆಂಟನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಅಲ್ಲೇ 500 ಮೀಟ್ರ್ ಹತ್ತಿರನ ಒಂದು ಸ್ಕೂಲ್ ಇದೆ, ಮರಾಠ ಮಂಡಳ ಸ್ಕೂಲ್ ಇದೆ. ಮತ್ತು ಒಂದು 800 ಮೀಟ್ರ್ ಹತ್ತಿರನ ಮತ್ತೊಂದು ಜ್ಞಾನ ಪ್ರಚೋದನಾ ಸ್ಕೂಲ್ ಇದೆ. ಮತ್ತು ಊರ ಒಳಗೆ ಹತ್ತಿರ ಎಕ್ದಮ್ಮ ವಸತಿ ಇದೆ ಸರ್. ಅಲ್ಲೇ ಅದು ನಮ್ಗೆ ತೊಂದರೆ ಆಗ್ತಾಯಿದೆ. ಒಂದು ಮುಸ್ಲಿಂ ಸಮಾಜದ ಸ್ಮಶಾನ ಇದೆ, ಮತ್ತು ಇನ್ನೊಂದು ಹಿಂದೂ ಸಮಾಜದ ಸ್ಮಶಾನ ಇದೆ. ಮತ್ತು ಊರ ಸಲುವಾಗಿ ಇದು ಗಾಯರಾನ ಅಂತೇಳಿದೆ ಅಲ್ಲ ಸರ್. ಇದು ದನಗಳು ಮೆಸಲಿಕ್ಕೆ ಏನಾರು ಊರು ಉಪಯೋಗ ಆಗ್ಲಿಕ್ಕೆ ಇದು ಒಂದೇ ಜಾಗ ಇದೆ, ಬೇರೆ ಯಾವುದು ಜಾಗ ಇಲ್ಲ. ಅದರಿಂದ ನಾವು ಇದನ್ನು ಮನೆ ಮಾಡ್ಕೊಂತಿದ್ದೀವಿ ತಹಸೀಲ್ದಾರ್ ಸಾಹೇಬ್ರಿಗೆ. ಇದನ್ನು ರದ್ದು ಮಾಡಿ ಎಲ್ಲರ ದೂರ ಮಾಡಿರಿ, ತೊಂದರೆ ಆಗ್ತೈತಿ, ಸ್ಕೂಲಿಗೂ ತೊಂದರೆ ಆಗ್ತೈತಿ, ಊರಿಗೂ ತೊಂದರೆ ಆಗ್ತೈತಿ ಅನ್ನೋ ಸಲುವಾಗಿ ಮನವಿ ಮಾಡ್ಕೊಂಡಿದ್ದೀವಿ ಸರ್. ಹಿರನವಾಡಿ ಪಂಚಾಯತಿ ಪಟ್ಟಣ ಪಂಚಾಯತಿ ಮಾಡಿದ್ದಾರೆ ಸರ್, ಮಚ್ಚೆ ಪಟ್ಟಣ ಪಂಚಾಯತಿ ಮಾಡಿದ್ದಾರೆ. ಇದು ಎರಡೂ ಊರದ ಕಚರಾ ಇಲ್ಲೇ ಡಿಪೋ ಮಾಡ್ಬೇಕಂತೇಳಿ ಇವರು ಡಿಕ್ಲೇರ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ರದ್ದು ಮಾಡಿರಿ ಅಂಥೇಳಿ ಮನೆ ತೊಗೊಂಡು ಬಂದಿದ್ವಿ. ಭಾಳ ಜನ ವಸ್ತಿ ಇದೆ ಸರ್. ಒಂದು 50 ಮೀಟ್ರ್ ಒಳಗೆ ಮನೆಗಳು ಇದಾವೆ. ಮತ್ತು 500 ಮೀಟ್ರ್ಕ್ಕಿಂತ ಕಡಿಮೆನೇ ಸ್ಕೂಲ್ ಇದೆ ಸರ್. ಮರಾಠ ಮಂಡಳ ದೊಡ್ಡ ಸ್ಕೂಲ್ ಇದೆ. ಮತ್ತು ಇನ್ನೊಂದು ಜ್ಞಾನ ಪ್ರಚೋದನ ಅಂತೇಳಿದೆ, ಒಂದು ಅರ್ಧ ಕಿಲೋಮೀಟ್ರ್ ದೂರ ಅದು ಸ್ಕೂಲ್ ಇದೆ. ಮತ್ತು ಇದು ಊರು ನಡಕ್ಕಿದು ಜಾಗ ಇದೆ ಸರ್. ಇದು ಊರು ನಡಕ್ಕೆ ಜಾಗ ಇದೆ, ಆಜುಬಾಜುಗೆಲ್ಲ ವಸ್ತಿ ಇದೆ. ಇದರಿಂದ ನಮ್ಗೆ ತೊಂದರೆ ಆಗ್ತದೆ, ಜನರ ಆರೋಗ್ಯನ ಹಾಳಾಗ್ತದೆ. ಇದರಿಂದ ನಾವು ಎಲ್ಲ ನೀರು ಕೇಳಿಸ್ತದೆ. ಆಜುಬಾಜು ಜಮೀನು ಸಹಿತ ಇದಾವೆ ಸರ್, ಫಲವತ್ತಾದ ಜಮೀನು ಇದಾವೆ. ಇದರಿಂದ ಎಲ್ಲ ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಇಲ್ಲೇ ಇದು ರದ್ದು ಮಾಡಿರಿ ಅಂತೇಳಿ ತಹಸೀಲ್ದಾರ್ ಸಾಹೇಬ್ರಿಗೆ ಮನೆ ಕೊಡಕ್ಕೆ ಬಂದಿದ್ವಿ. ಫಾರೂಕ್ ಸನದಿ ಅಂತ ಹೇಳಿ ಸರ್.